ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ಉಷಾ ಸಂತೋಷ್. ಇವತ್ತಿನ ವಿಡಿಯೋದಲ್ಲಿ ನಾನು ಬೇಬಿ ಕುಚ್ ಹಾಕೋದು ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಯಾರಾದರೂ ಹೊಸಬ್ರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬೇಬಿ ಕುಚ್ ಹಾಕೋದಕ್ಕೆ ಏನೇನು ಬೇಕು ನೋಡೋಣ. ಇಲ್ಲಿ ದಾರಗಳು ಬೇಕು ಮತ್ತು ಜರಿ ಥ್ರೆಡ್ ಬೇಕು. ಯಾವ ಕಲರ್ ಸೀರೆ ಇದೆ ನಿಮ್ಮದು ಅದು ನೋಡಿ ತೊಗೊಳ್ಳಿ. ಮತ್ತು ಒಂದು ಎಮ್ಮಿಂಗ್ ಸೂಜಿ ಒಂದು ಕುಚ್ಚು ಹಾಕೋದಕ್ಕೆ ಅಂತಲೇ ಸಿಗುತ್ತೆ, ಆ ಸೂಜಿನ ತೊಗೋಬೇಕಾಗುತ್ತೆ ನೀವು. ಇದು ಟ್ರಿಮ್ಮರ್ ಅದೊಂದು ಬೇಕು. ಇಷ್ಟೇ ಸ್ನೇಹಿತರೆ. ಇವಾಗ ಥ್ರೆಡ್ ಹೇಗೆ ಸುತ್ತೋದು ಅಂತ ನೋಡ್ಕೊಳ್ಳೋಣ. ಯಾವುದಾದ್ರೂ ಒಂದು ರೊಟ್ಟೋ ಇಲ್ಲ ಈ ಥರ ಮರದಲ್ಲಿರೋ ಅಂಥದ್ದು ಪ್ಲೈವುಡ್ ಥರ ಇರೋದು ಯಾವುದಾದ್ರೂ ಒಂದು ತೊಗೊಳ್ಳಿ ನೀವು ಸುತ್ಕೊಳ್ಳೋಕ್ಕೆ, ಇಲ್ಲ ಬುಕ್ಕೋ ಯಾವುದಾದ್ರೂ ಆಯಿತು. ಈ ಥರ 60 ಎಳೆ ನೀವು ಸುತ್ಕೋಬೇಕಾಗುತ್ತೆ ದಾರನ. ನಮಗೆ ಕುಚ್ಚು ಹಾಕೋದಕ್ಕೆ 60 ಎಳೆ ಬೇಕು. ಸುತ್ತಕೊಂಡು ಸೂಜಿಗೆ ದಾರವನ್ನು ಏರಿಸ್ಕೊಂಡು ಸೀರೆಗೆ ಕುಚ್ಚನ್ನ ಹಾಕೋದಕ್ಕೆ ನಾವು ಸ್ಟಾರ್ಟ್ ಮಾಡಬೇಕು. ಬನ್ನಿ ಹೇಗೆ ಹಾಕೋದು ನೋಡೋಣ ಸ್ನೇಹಿತರೆ. ಇವಾಗ ನೋಡಿ, ನಾನು ಸೀರೆಗೆ ಇನ್ಸರ್ಟ್ ಮಾಡ್ತಾಯಿದ್ದೀನಿ. ಸೀರೆನ ನಾವು ಉಲ್ಟಾ ಇಟ್ಕೊಂಡು ಹಾಕೋಬೇಕು. ಸೀದಾ ಇಟ್ಕೊಂಡು ಹಾಕ್ತಾಯಿಲ್ಲ, ನಾನು ಉಲ್ಟಾ ಇಟ್ಕೊಂಡು ಹಾಕ್ತಾಯಿದ್ದೀನಿ. ನೋಡಿ, ಇವಾಗ ಎಮ್ಮಿಂಗ್ ಸೂಜಿಗೆ ಜರಿ ಥ್ರೆಡ್ನ ಪೋಣಿಸ್ಕೊಂಡು ಈ ಥರ ನಾಟ್ ಹಾಕೋಬೇಕು. 3 ನಾಟ್ ಹಾಕೋಬೇಕು ಸ್ನೇಹಿತರೆ. ಆವಾಗ ಬಿಚ್ಚೋಗೋದಿಲ್ಲ, ನೀಟಾಗಿ ಕೂತ್ಕೊಳ್ಳುತ್ತೆ. ನಾನು ಮತ್ತೆ ತೋರಿಸ್ತೀನಿ, ನೋಡ್ಕೊಳ್ಳಿ. ಇವಾಗ ಒಂದು ಲೆವೆಲ್ಲಿಗೆ ನೀವು ಟ್ರಿಮ್ ಮಾಡ್ಕೋಬೇಕಾಗತ್ತೆ. ಕುಚ್ಚು ತುಂಬ ಉದ್ದ ಇದ್ರೂ ಚೆನ್ನಾಗಿ ಕಾಣಿಸಲ್ಲ, ನೋಡಿಕೊಂಡು ನೀವು ಟ್ರಿಮ್ ಮಾಡಬೇಕಾಗತ್ತೆ. ಮತ್ತು ಸೀರೆಗೆ ನಾನು ಇನ್ಸರ್ಟ್ ಮಾಡ್ತಾಯಿದ್ದೀನಿ ಕುಚ್ಚು. ಇವಾಗ ಎಷ್ಟಕ್ಕೆ ಬೇಕು ಅಷ್ಟು ನೋಡ್ಕೊಂಡು ಹಿಂಗೆ ಹಿಡ್ಕೊಂಬಿಟ್ಟು ಸೂಜಿನ ಜರಿ ಥ್ರೆಡ್ನ ಕಟ್ಟೋದಕ್ಕೆ ಈ ಥರ ಕುಚ್ಚು ಒಳಗಡೆಯಿಂದ ಇನ್ಸರ್ಟ್ ಮಾಡಿ, ಆಮೇಲೆ ಒಂದು ಕುಚ್ಚು ಕೆಳಗಡೆಯಿಂದ ತೊಗೊಂಡು ನಾಟ್ ಹಾಕೋಬೇಕು. ಇದೇ ಥರನೇ ನಾವು ಎಲ್ಲ ಕುಚ್ಚನ್ನು ಹಾಕೋಬೇಕು ಸ್ನೇಹಿತರೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಕುಚ್ಚುಗಳು. ಈ ಥರ ನೋಡಿಕೊಂಡು ನೀವು ಟ್ರಿಮ್ ಮಾಡ್ಕೋಬೇಕಾಗತ್ತೆ. ನಾನು ಮತ್ತೆ ಇನ್ನೊಂದು ಕುಚ್ಚು ಹಾಕೋದು ತೋರಿಸ್ತಾ ಇದ್ದೀನಿ. ನೋಡಿ ಈ ಥರ ಸೀರೆಯಿಂದ ಈ ಥರ ಸೂಜಿನ ಇನ್ಸಲ್ಟ್ ಮಾಡಿ ನಾಟ್ ಹಾಕ್ಕೊಳ್ಳಿ. ಆಮೇಲೆ ಅಳತೆ ನೋಡ್ಕೊಳ್ರಿ. ಒಂದು ದೂರಕ್ಕೆ ಒಂದು ಹತ್ತಿರಕ್ಕೆ ಕೂಡ ಹಾಕಬೇಡಿ, ಅದು ಚೆನ್ನಾಗಿ ಕಾಣಿಸಲ್ಲ ನೋಡೋದಕ್ಕೆ. ಒಂದೇ ಲೆವೆಲ್ಲಾಗಿ ನೀವು ಕುಚ್ಚುಗಳನ್ನ ಒಂದಕ್ಕೊಂದು ಗ್ಯಾಪ್ ಇಟ್ಕೊಂಡು ನೀವು ಹಾಕ್ಕೊಂಡು ಹೋಗಬೇಕಾಗುತ್ತೆ. ಈ ಥರ ನೀವು ನಾಟ್ ಹಾಕ್ಕೊಂಡು ನೋಡಿ, ಇದೇ ಥರ ನೀವು ಇಡೀ ಸೀರೆಗೆ ಫುಲ್ಲು ನೀವು ಹಾಕೋಬೇಕಾಗುತ್ತೆ. ನಾನಿಲ್ಲಿ 5 ಕುಚ್ಚು ಹಾಕೋತಾ ಇದ್ದೀನಿ. ಈ ಕಲರಲ್ಲಿ 5 ಹಾಕೋತೀನಿ, ಮತ್ತು ಗೋಲ್ಡ್ ಕಲರ್ ದಾರ ತೊಗೊಂಡಿದ್ದೀನಿ, ಅದರಲ್ಲೂ 5 ಹಾಕೋತಿದ್ದೀನಿ. ಮತ್ತೆ ತೋರಿಸ್ತಾ ಇದ್ದೀನಿ ನೋಡಿ, ನಿಮಗೆ ಕನ್ಫ್ಯೂಸ್ ಆದರೆ. ಯಾರಿಗೆಲ್ಲ ಹಾಕೋದಕ್ಕೆ ಬರಲ್ಲ ಅವ್ರಿಗೆ ಹೆಲ್ಪ್ ಆಗಲಿ ಅಂತ ನಾನು ಈ ವಿಡಿಯೋ ಮಾಡ್ತಾ ಇರೋದು. ಮನೇಲೇ ಈಸಿಯಾಗಿ ಹಾಕೋಬೋದು ನೀವು. ನಾವಿವಾಗ 250 300 ಕೊಡ್ತೀವಿ ಅಲ್ವಾ, ಆರಾಮಾಗಿ 150 ರೂಪೀಸ್ ಖರ್ಚು ಮಾಡಿದ್ರೆ ನೀವು ಮನೇಲೇ ಹಾಕೋಬೋದು ಸ್ನೇಹಿತರೆ. ಒಂದು ಸಲ ಜರಿ ಥ್ರೆಡ್ಡು ಮತ್ತು ಸೂಜಿನ ತಂದಿಟ್ಕೊಂಡ್ರೆ ಆರಾಮಾಗಿ ನೀವು ಮನೇಲೇ ಹಾಕೋಬೋದು. ನೋಡಿ, ಇವಾಗ ಈ ಥರ ನಾಟ್ ಹಾಕೋಬೇಕು. ಹಾಕ್ಕೊಂಡು ನೋಡಿ ಎಷ್ಟಕ್ಕೆ ಬೇಕು ನೋಡಿ ನೀವು ಟ್ರಿಮ್ ಮಾಡ್ಕೋಬೇಕು. ಮತ್ತು ಸೀರೆಗೆ ಕುಚ್ಚನ್ನ ಇನ್ಸರ್ಟ್ ಮಾಡಿ ಮತ್ತೆ ಒಂದು ಲೆವೆಲಾಗಿ ಈ ಥರ ಇಟ್ಕೊಂಡು ನೋಡಿ, ಇವಾಗ ಎಮ್ಮಿಂಗ್ ಸೂಜಿಯಿಂದ ನಾನು ಜರಿ ಥ್ರೆಡ್ಡಲ್ಲಿ ನಾಟ್ ಹಾಕ್ತಾಯಿದ್ದೀನಿ. ನಾಟ್ ಹಾಕ್ಕೊಳ್ಳೋದೇ ಮೇಯ್ನು ಸ್ನೇಹಿತರೆ. ಕುಚ್ಚನ್ನ ಇನ್ಸರ್ಟ್ ಆರಾಮಾಗಿ ಮಾಡಿಬಿಡ್ತೀವಿ ನಾವು, ಆದರೆ ಇದು ನಾಟ್ ಹಾಕ್ಕೊಳ್ಳೋದೇ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ನೋಡ್ಕೊಳ್ಳಿ. ನೋಡಿ, ನಾನು ಮತ್ತೆ ಇನ್ನೊಂದು ಕುಚ್ಚನ್ನ ತೋರಿಸ್ತಾ ಇದ್ದೀನಿ ನಿಮಗೆ ಗೊತ್ತಾಗಲಿ ಅಂತ. ಇದೇ ಥರನೇ ನೀವು ಆ ಕಲರಲ್ಲಿ 5 ಈ ಕಲರ್ 5 ಹಾಕೋತಾ ಇದ್ದೀನಿ ನಾನು. ನೀವು ಅದೇ ಥರ ಮಾಡಿ. ಒಂದು ಕಲರಲ್ಲಿ 6 ಒಂದು ಕಲರಲ್ಲಿ 4 ಆ ಥರ ಮಾಡೋಕ್ಕೆ ಹೋಗ್ಬಿಡಿ. 5 ಹಾಕ್ತೀರಾ ಅಂದರೆ 5 ಹಾಕಬೇಕು, ಇಲ್ಲ 4 ಹಾಕ್ತೀರಾ ಅಂದರೆ 4 ಹಾಕ್ಕೋಬೇಕು. ನಿಮಗೆ ಹೆಂಗೆ ಇಷ್ಟ ಬರುತ್ತೆ ಆ ಥರ ನೀವು ಹಾಕ್ಕೋಬೋದು. ಇಲ್ಲ ಒಂದೇ ಕಲರಲ್ಲಿ ಗೋಲ್ಡ್ ಕಲರಲ್ಲಿ ಹಾಕ್ತೀನಿ ಅಂದರೆ ಅದು ಓಕೆ. ನಾನು ಸೇಮ್ ಕಲರ್ ಆಗಿಬಿಡುತ್ತೆ, ಬಾರ್ಡರ್ ಕಲರೇ ಅಂತ ಅಂದ್ಬಿಟ್ಟು ನಾನು ಗೋಲ್ಡ್ ಕಲರ್ ಥ್ರೆಡ್ ತೊಗೊಂಡು ಹಾಕ್ತಾಯಿದ್ದೀನಿ. ಕಲರ್ ಕಾಂಬಿನೇಷನ್ ಚೆನ್ನಾಗಿ ಕಾಣಿಸುತ್ತೆ ನೋಡೋದಕ್ಕೂ ಅಂತ. ನೋಡಿ, ಇವಾಗ ಹಾಕಿದ್ದೀನಿ. ಇವಾಗ ಲಾಸ್ಟಲ್ಲಿ ನೀವು ನೋಡಿಕೊಂಡು ಟ್ರಿಮ್ ಮಾಡ್ಕೋಬೇಕಾಗುತ್ತೆ. ಯಾವುದಾದ್ರು ಉದ್ದ ಇದ್ದರೆ ಆ ಥರ ನೋಡಿಕೊಂಡು ನೀವು ಟ್ರಿಮ್ ಮಾಡಬೇಕಾಗುತ್ತೆ. ನೋಡಿ, ನಾನು ಇವಾಗ ಸೀರೆ ಫುಲ್ ಹಾಕ್ಕೊಂಡು ಬಂದಿದ್ದೀನಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇಷ್ಟೇ ಸಿಂಪಲ್ ಸ್ನೇಹಿತರೆ, ಆರಾಮಾಗಿ ಮನೇಲೇ ಹಾಕೋಬೋದು. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.
ಧನ್ಯವಾದಗಳು. ಜೈ ಕರ್ನಾಟಕ.